ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ತುಂಬ ಇಂಪಾರ್ಟೆಂಟ್ ವೀಕ್ ಆಗುತ್ತೆ ಈ ಕ್ಲೋಸಿಂಗು, ಯಾಕೆಂದರೆ ನಾಳೆ ನಾಡಿದ್ದು ಅಂದರೆ ಸೋಮವಾರ ಮಂಗಳವಾರ ತುಂಬ ವಾಲೆಟೈಲ್ ಆಗಿರುತ್ತೆ ಮಾರ್ಕೆಟು. ಪೊಸಿಷನ್ನ ಉಳಿಸ್ಕೊಂಡೆಲ್ಲ ಇದ್ದರೆ ತುಂಬ ಒಳ್ಳೆಯದು ಅಂತ ಮಾತಾಡಿದ್ವಿ. ಹೋಪ್ಫುಲಿ ಯಾರೂ ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅಂದ್ಕೊಳ್ತೀನಿ. ಇವತ್ತಿನ ಟೈಟ್ಲು ಉಗ್ರಂ ಸಿನಿಮಾದಲ್ವ ಹಾಡು, ರಣರಂಗ ರಣಕಹಳೆ ರಣತಂತ್ರ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಲೋಕಸಭಾ ಎಲೆಕ್ಷನ್ನು ತುಂಬ ದೊಡ್ಡ ಇವೆಂಟು ನಮ್ಮ ದೇಶದಲ್ಲಿ ಆಗುವಂಥ ಒಂದು ಇವೆಂಟ್ಸ್ಗಳಲ್ಲಿ. ಹಾಗಾಗಿ ಮಾರ್ಕೆಟು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಹಿಸ್ಟಾರಿಕಲ್ ಡೇಟಾ ಕೊಟ್ಬಿಟ್ಟು ಯಾವ ಸ್ಟ್ರಾಟಜಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಅದು ಒಂದು ರಣತಂತ್ರ ಆಗಿರುತ್ತೆ. ರಣಕಹಳೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅಲಾರಂ ಕೊಟ್ಟಂಗೆ ಇವತ್ತು ವಾಲಟಿಲಿಟಿ ರೆಡಿಯಾಗಿರಿ, ಸೋಮವಾರ ಮಂಗಳವಾರ ಆರಾಮಾಗಿರಿ ಅನ್ನೋದಕ್ಕೆ ಒಂದು ರಣರಂಗ ನಡೆಯುತ್ತೆ ಅಂತ ಒಂದು ವಾರ್ನಿಂಗ್ ಕೊಟ್ಟಿದೆ ಮಾರ್ಕೆಟು. ಸೊ ಇದು ಎಕ್ಸ್ಪೆಕ್ಟೆಡೇ ಇತ್ತು ಈ ವಾರ. ಸೊ ಇವತ್ತು ಕನ್ಸಲ್ಟೇಷನ್ ಆಗ್ಬೋದು, ಒಂದು ಸ್ಲೈಟ್ಲಿ ಪಾಸಿಟಿವ್ ಕ್ಲೋಸಿಂಗ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಮಾರ್ಕೆಟ್ ಬಿಹೇವ್ ಆಗಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇತ್ತು ಅಂತ ಮಾತಾಡ್ತಾ ಹೋಗೋಣಂತೆ. ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಟು ಪಾಸಿಟಿವ್ ಸೆಂಟಿಮೆಂಟೇ ಇರೋ ಥರ ಮಾರ್ಕೆಟ್ ಆಗಿತ್ತು. ಅದಾನಿ ಎಂಟರ್ಪ್ರೈಸಸ್ಸಲ್ಲಿ 6.8%, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಎಲ್ಲದೂ ಕೂಡ ಮೇಲೋಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇವತ್ತು. ಮೊನ್ನೆ ಎಲ್ಲ ಮಾತಾಡಿದ್ವಿ ಚಾರ್ಟ್ ಸ್ಟಾಕಲ್ಲಿ, ಅದಾನಿ ಗ್ರೂಪ್ದು ಒಂದು ಸ್ಟಾಕನ್ನು ತೊಗೊಂಡು ಮಾತಾಡಿದ್ದೀವಿ. ಸೊ ನೋಡಿಲ್ಲ ಅಂದರೆ ಯಾರಾದರೂ ನೋಡ್ಬೋದು. ಅದೇ ರೀತಿಯಾಗಿ ಕೆನರಾ ಬ್ಯಾಂಕ್ ಬಗ್ಗೆ ಒಬ್ಬರು ಕೇಳಿದ್ರಿ, ಸರ್ ಕೆನರಾ ಬ್ಯಾಂಕನ್ನು ಮೊನ್ನೆ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಕೂಡ ಮಾಡಿದ್ದೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅದಾನಿ ಎಂಟರ್ಪ್ರೈಸಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದಾನಿ ಪೋರ್ಟ್ಸಲ್ಲೂ ಕೂಡ 3.9% ಅಪ್ ಮೂವ್ಮೆಂಟ್ ಬಂದಿದೆ. ಶ್ರೀರಾಮ್ ಫೈನಾನ್ಸ್ 2.23%. ಈ ಥರ 3 ಸ್ಟಾಕಲ್ಲಿ 2%ಗಿಂತ ಜಾಸ್ತಿ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಯಾಗಿ ಡಿವಿ ಸ್ಲ್ಯಾಬ್ಸ್ ಇವತ್ತು 2.39% ಫಾಲ್ ಬಂದಿರೋದ್ರ ಮೂಲಕ ಇತ್ತೀಚೆಗಷ್ಟೇ ಆಲ್ ಟೈಮ್ ಅಂದರೆ 4,400 ಬಂದಿತ್ತು, 52 ವೀಕ್ ಹೈ ಆಗಿತ್ತು. ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆ ಥರ ಕಾಣಿಸ್ತಾ ಇದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಟ್ರೇಡ್ ಅಂತ ನೋಡೋದಾದರೆ, ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಕೊನೆಗೆ ಇಷ್ಟೊಂದು ದೊಡ್ಡ ಮೂವ್ಮೆಂಟ್ ಬಂದಿದೆ ಅಂತ ಅನಿಸ್ತಾ ಇದೆ. ಅಷ್ಟು ಬಂದಿಲ್ಲ, ಇಲ್ಲೆಲ್ಲೋ ಕ್ಲೋಸಿಂಗ್ ಆಗಿರೋದು. ಬಟ್ ನಾಳೆ 22,600 22,400 ಈ ಝೋನಲ್ಲಿ ಮುಗಿಸುವಂಥ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಇವತ್ತು 22,550 ಹತ್ರ ಕ್ಲೋಸಿಂಗ್ ಆಗ್ಬೋದು ಅಂತಲೂ ಗ್ರೂಪಲ್ಲಿ ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ 22,547 ಬಂದು ಕ್ಲೋಸಿಂಗ್ ಆಗಿದೆ. ವಾಲ್ಯೂಮ್ಗಳನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇಂಡೆಕ್ಸಲ್ಲಿ, ಯಾಕೆಂದರೆ ಇಂಡೆಕ್ಸಿಗೆ ವಾಲ್ಯೂಮ್ ಕೊಡೋದಿಲ್ಲ. ಇದು ವೆಯ್ಟೆಡ್ ಆವ್ರೇಜ್ ಆಗಿರುತ್ತೆ. ಸ್ಟಾಕ್ಸಲ್ಲಿರೋ ತೊಗೊಂಡೇನೋ ಪ್ಲಾಟ್ ಮಾಡ್ತಾ ಇರ್ತಾರೆ, ಬಟ್ ಇದನ್ನ ನಾವು ಗಮನಿಸಬೇಕಾಗಿಲ್ಲ. ಸೊ ನಿಫ್ಟಿನಲ್ಲಿ ಆ್ಯಸ್ ಎಕ್ಸ್ಪೆಕ್ಟೆಡ್ 22,400 ಹಿಂದೆ ನೆನ್ನೆ ಕ್ಲೀನಾಗಿ ಮಾತಾಡಿದ್ವಿ. ಚಾರ್ಟ್ ಸ್ಟಾಕಲ್ಲಿ ಒಂದು ಸಪೋರ್ಟ್ ಇದೆ, ಅಲ್ಲಿ ನಿಂತ್ಕೋಬೇಕು ಅಂದ್ಕೊಂಡಿದ್ವಿ, ಅದೇ ರೀತಿ ನಿಂತ್ಕೊಂಡಿದೆ ಇವತ್ತು. ಸೊ ಸೋಮವಾರನೂ ನಿಂತ್ಕೊಂಡ್ರೆ ಆರಾಮಾಗಿ ನಿಂತ್ಕೊಳ್ತಾ ಮೇಲೆ ಕೆಳಗಡೆ ಆಗಿಲ್ಲತ್ತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನೆನ್ನೆ ಲೋ ಇಂಟ್ರೆಸ್ಟ್ ಆಗಿತ್ತು, ಅದನ್ನ ಇವತ್ತು ಬಂದು ಬೀಟ್ ಮಾಡಿಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಏಕ್ದಮ್ ಪಿ ಕಡೆ ಹೋಗುತ್ತೆ ಅಂತ ಸೆಂಟಿಮೆಂಟ್ ತೊಗೊಳಕ್ಕೆ ಹೋಗ್ಬಿಡಿ. ಇವತ್ತಿನ ಕಪ್ ಆ್ಯಂಡ್ ಹ್ಯಾಂಡ್ಲು ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ, ಎಲ್ಲಿ ಕಪ್ ಆ್ಯಂಡ್ ಹ್ಯಾಂಡ್ಲು ಕಾಣಿಸ್ತಾ ಇದೆ ನೋಡೋಣ. ಎಲ್ಲಿ ಕಪ್ ಆ್ಯಂಡ್ ಹ್ಯಾಂಡ್ಲು ಕಾಣಿಸ್ತಾ ಇಲ್ವಲ್ಲ, ಇಲ್ಲ, ಇದನ್ನ ಕಪ್ ಆ್ಯಂಡ್ ಹ್ಯಾಂಡ್ಲ್ ಅಂತ ಕರೆಯೋಕ್ಕಾಗಲ್ಲ. ಸೊ ಈಗ ಒಂದು ನಿಂತ್ಕೊಂಡಿದೆ ಈ ಝೋನಲ್ಲಿ, ಅಂದರೆ 22,800 ಕೆಳಗಡೆ 22,400 ಏನೊಂದು ಬೇಸ್ ಮಾಡಿತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ 22,400 ಬೀಟಾಗಿ ಕೆಳಗಡೆ ಬಂದರೆ ನಾವು 22,200 ಈ ಟ್ರೆಂಡ್ ಲೈನ್ನ ಬೇಸಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ವ್ಯೂನ ಇಟ್ಕೊಳಕ್ಕೆ ಹೋಗ್ಬಿಡಿ. 22,800 ಕ್ಲಿಯರ್ ಕಟ್ ರೆಸಿಸ್ಟೆನ್ಸು, 22,200 ಕ್ಲಿಯರ್ ಕಟ್ ಆಗಿರೋಂಥ ಸಪೋರ್ಟು ಇದೆ ಇವಾಗ ಗೊತ್ತಿರುವಂಥ ಝೋನು. ಇದ್ರ ಮಧ್ಯದಲ್ಲಿ ಎಷ್ಟು ಬೇಕಾದ್ರೂ ಆಟ ಆಡ್ಬೋದು ಸೋಮವಾರ ಮಂಗಳವಾರ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಮಧ್ಯದಲ್ಲಿದ್ದೀವಿ, ಮೇಲ್ಗಡೆ 300 ಪಾಯಿಂಟ್, ಕೆಳಗಡೆ 300 ಪಾಯಿಂಟ್. ನೆನ್ನೆ ಇದನ್ನೇ ಮಾತಾಡಿದ್ವಿ, ಅದೇ ರೀತಿಯಾಗಿ ಉಳ್ಕೊಂಡಿದೆ ನಿಫ್ಟಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಅಂತೆಲ್ಲ ಮಾತಾಡಿದ್ವಿ. ಇವತ್ತು ಅಟೆಂಡ್ ಮಾಡಿದೆ 49,000 ಮೇಲೆ ಹೋಗೋಕ್ಕೆ ಆಗಿಲ್ಲ, ಕೊನೆ ಟೈಮಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ನೋಡಿ. ಈ ಥರ ಬಿಲ್ಡಪ್ ಆಗ್ತಾ ಇದೆಯಲ್ಲ, ಇದು ಅಫ್ಕೋರ್ಸ್ ಇವತ್ತು 48,000 ತುಂಬ ಡೀಪ್ ಔಟ್ ಆಫ್ ದ ಮನಿ. 44,500 45,500 ಶೇರ್ ಮಾಡಿದ್ರಿ, ಅಲ್ಲಿ ಬಯರ್ಸ್ ಇದ್ದಾರೆ, ಸೆಲ್ಲರ್ಸೇ ಇಲ್ಲ ಅಂತ. ಯಾಕೆ ಅಷ್ಟೊಂದು OTMನ ಜನ ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಇದು ಒಂದು ಬೇರೆ ಫ್ಲಾಗ್ ಅಂತ ಅನಿಸ್ತಿರ್ಬೋದು. ಇಲ್ಲಿ ಒಂದು ಫ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೆ, ಬೇರಿಶ್ ಫ್ಲಾಗ್ ಪ್ಯಾಟರ್ನು. ಈ ಫ್ಲಾಗ್ನ ಬ್ರೇಕ್ ಆಯಿತು ಅಂತಂದರೆ ಒಂದು ಇಷ್ಟು ದೊಡ್ಡ ಮೂಮೆಂಟೇ ಬರುತ್ತೆ ಅನ್ನೋದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್. ಅವಾಗ 48,300 ಕೆಳಗಡೆ ಹೋಗಬೇಕು, ಥಿಯರಿ ಓಕೆ. ಬಟ್ ಇಲ್ಲಿ ನೋಡಿ ಏನಾಗಿದೆ ಅಂತ, ಹಿಂದೆ ದೊಡ್ಡದಾಗಿ ಒಂದು ಮೇಲ್ಗಡೆ ಹೋಗಿದೆ, ಅದಕ್ಕೆ ಇವಾಗ ಬೇರಿಶ್ ಫ್ಲಾಗ್ ಆಗ್ತಾ ಇದೆ. ಇನ್ ಕೇಸ್ ಈ ಥರ ನೋಡಿ ಬಿಲ್ಡಪ್ ಆಗಿ ಬರುತ್ತಲ್ಲ, ಈಗ 49,000 ಅನ್ನೋದು ಡೂ ಆರ್ ಡೈ ಲೆವೆಲು ಬ್ಯಾಂಕ್ ನಿಫ್ಟಿಗೆ. ಯಾಕೆ 49,000 ಹಿಂದೆ ಬರ್ತಿದ್ದಾಗ ಇಲ್ಲಿ ಬಂತು, ಇಲ್ಲಿಂದ ಮತ್ತೆ ಮೇಲ್ಗಡೆ ತೊಗೊಂಡೋಯ್ತು, ಇಲ್ಲಿ ಬಂತು ಮತ್ತೆ ಮೇಲ್ಗಡೆ ತೊಗೊಂಡೋಯ್ತು, ಇಲ್ಲಿ ಬಂತು ಮತ್ತೆ ಮೇಲ್ಗಡೆ ತೊಗೊಂಡೋಯ್ತು. 4 ಸಲ ಅಟೆಂಪ್ಟ್ ಮಾಡಿ ಆಮೇಲೆ ಬಿದ್ದಿದ್ದಂಥ ಝೋನು. ಯಾವಾಗ ಒಂದು ಲೆವೆಲ್ಲು ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರುತ್ತೋ ಮಾರ್ಕೆಟ್ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರುತ್ತೆ ಅದನ್ನ. ಇವಾಗ ಏನಾಗ್ತಾ ಇದೆ, ವಾಪಸ್ ಇಲ್ಲಿ ಬರ್ತಾ ಇದೆ. ಒಂದು ಸಲ ಅಟೆಂಪ್ಟ್ ಆಯಿತು, ಆಗಿಲ್ಲ, ಕೆಳಗಡೆ ಬಂತು. 2ನೇ ಸಲ ಆಯಿತು, ಕೆಳಗಡೆ ಬಂತು. 3, 4. ಸೊ 4 ಸಲ ನೋಡಿ ಮತ್ತೆ ಆ ಲೆವೆಲ್ನ ಇವಾಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ. ಯಾವುದು ಸಪೋರ್ಟ್ ಆಗಿರುತ್ತೋ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಹಳೆ ಕತೆ ಮಾರ್ಕೆಟಲ್ಲಿ. ಸೊ ಇನ್ ಕೇಸ್ ಏನಾದ್ರು 49,100 ಈ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಮಾರ್ಕೆಟು ತುಂಬ ಬೇಗ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ನೆಗೆಟಿವೇ ಹೋಗುತ್ತೆ ಅನ್ನೋದನ್ನು ವ್ಯೂ ಇಟ್ಕೊಳಕ್ಕೆ ಹೋಗ್ಬಿಡಿ. ಆಫ್ಕೋರ್ಸ್ ನೆಗೆಟಿವ್ ಹೋಗೋಕ್ಕೆ ಚಾನ್ಸ್ ಇಲ್ವಾ, ಇದೆ. ಯಾಕೆ, ಒಂದು ಚಾನಲ್ ಮಾಡ್ತಾಯಿತ್ತು, ಆ ಚಾನಲ್ ನೋಡಿ ಇವಾಗ ಮೊನ್ನೆಯಿಂದ ಮಾಡ್ತಿರೋಂಥ ಚಾನಲ್ಲು, ಆ ಚಾನಲಲ್ಲಿ ಇವಾಗ ಮೇಲ್ಗಡೆ ಹತ್ತತ್ರ ಬಂದಿದೆ. ಈಗ ವಾಪಸ್ ಇಲ್ಲಿಂದ ಸೆಲ್ಲಿಂಗ್ ಬಂದು ಈ ಮಲ್ಟಿಪಲ್ ಟೈಮ್ಸ್ ಇದನ್ನು ಕೂಡ ಟೆಸ್ಟ್ ಆಗಿದೆ. ಇದನ್ನ ಬಿಟ್ಟು ಕೆಳಗಡೆ ಬಂದರೆ 48,300 ಈಸಿಯಾಗಿ ಬ್ರೇಕ್ ಆಗೋ ಥರ ಒಂದು ಕ್ಯಾಂಡ್ಲು ಬರುತ್ತೆ. ಅದು ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಹೇಳಿದ್ದು ಎರಡು ಕಡೆ ವ್ಯೂ ಇಟ್ಕೊಳಕ್ಕೆ ಹೋಗ್ಬಿಡಿ. ಡೈಲಿ ಕ್ಯಾಂಡಲ್
ಕೂಡ ಮಾತಾಡ್ಕೊಂಡಿದ್ವಿ. ಒಂದು ಲಾಂಗ್ ಟರ್ಮ್ ಚಾನಲ್ ಏನಾಗ್ತಾ ಇತ್ತು ಆ ಚಾನಲ್ನ ಮಧ್ಯದಲ್ಲಿ ನಡೀತಾ ಇದೆ ಇವಾಗ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಅಕಸ್ಮಾತ್ ಏನಾದರೂ ಈ ಜಾನ್ ಬಿಟ್ಟು ಮೇಲ್ಗಡೆ ಹೋಯ್ತು ಅಂತ ಆಯಿತು, ಕೆಳಗಡೆ ಬರ್ತಾ ಇತ್ತು ಅಂತಂದರೆ ನಮಗೆ 47,000 ಟಾರ್ಗೆಟ್ಗಳು ಕಾಣಿಸ್ತಾ ಇದೆ ಈ ಟ್ರೆಂಡ್ ಲೈನ್ ಕೆಳಗಡೆ ಅಂತಂದರೆ. ಅಕಸ್ಮಾತ್ ಮೇಲ್ಗಡೆ ಹೋಯ್ತು ಅಂತಂದರೆ ಆಲ್ ಟೈಮ್ ಹಾಗೆ ಹೋಗುತ್ತೆ ಮಾರ್ಕೆಟು, 50,000 ದಾಟ್ ಹೋಗುತ್ತೆ. ಹಾಗಾಗಿ ಎರಡು ಕಡೆ ಅಂದರೆ ನಾನು ಈ ಕಡೆ ಹೋಗುತ್ತೆ ಅಂತ ಬರೀ ಸಿ ಕಡೆ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಪಿ ಕಡೆನೂ ತೊಗೊಬೇಡಿ ಸಿ ಕಡೆನೂ ತೊಗೊಬೇಡಿ. ಮಾರ್ಕೆಟು ತುಂಬ ಒಂದು ಆಟ ಆಡುವಂಥ ಟೈಮಲ್ಲಿದೆ, ಯಾವ ಕಡೆನೂ ವ್ಯೂ ಇಟ್ಕೊಳಕ್ಕೆ ಹೋಗ್ಬಿಡಿ. ಎಲೆಕ್ಷನ್ ದಿನ ಕೌಂಟಿಂಗ್ ಏನು ಬರುತ್ತೆ, ಯಾವ ಕಡೆ ಆಗುತ್ತೆ ಸೀಟ್ಸು, ಅದ್ರ ಮೇಲೆ ತುಂಬ ಒಂದು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ತುಂಬ ವೊಲೆಟೈಲ್ ಆಗಿರುತ್ತೆ. ಅವತ್ತು ಏನು ಸ್ಟ್ರಾಟಜಿ ಅಂತಂದರೆ ಬೆಸ್ಟು ಸುಮ್ಮನೆ ನೋಡುವಂಥ ಸ್ಟ್ರಾಟಜಿ. ಆಫ್ಕೋರ್ಸ್ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ಕೂಡ ನೀವು ಪೂರ್ತಿ ಮಾಮೂಲಿ ದಿನ ಥರ ನಾನು ಒಂದು ಸೈಡ್ ನಾನು ಹೇಳ್ದಂಗೆ ಆಗುತ್ತೆ ಮಾರ್ಕೆಟ್ ಅಂತ ಪೂರ್ತಿ ಉಳಿಸ್ಕೊತೀನಿ ಈ ಥರ ಎಂಟ್ರಿ ಆಗಬೇಕು ಎಕ್ಸಿಟ್ ಆಗಬೇಕು ಆ ಥರ ಟ್ರೇಡ್ ಮಾಡಬೇಕು. ಅಷ್ಟೇ ಸಣ್ಣ ಕ್ವಾಂಟಿಟೀಸ್ ಮಾಡಿ ಟ್ರೇಡ್ ಮಾಡಬೇಕು ಅಂತಂದರೆ ಎಂಟ್ರಿ ಆಗಬೇಕು ಎಕ್ಸಿಟ್ ಆಗಬೇಕು ಅಂತ ಹೇಳ್ಬಿಟ್ಟು ಸಣ್ಣ ಬೇಗ ಎಕ್ಸಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡೋದು, ಒಂದೇ ದಿನದಲ್ಲಿ ನಾನು ಏನೋ ಫುಲ್ ಚೇಂಜ್ ಆಗಿಬಿಡುತ್ತೆ ಅಂತ ಮಾಡೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವತ್ತು ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾ ಇರ್ತಾರಲ್ವ, ಎಲ್ಲರದು ಏನಿರುತ್ತೆ ಗ್ರೀಡ್ ಜಾಸ್ತಿ ಇರುತ್ತೆ, ಅವತ್ತು ಫಿಯರ್ ಇರುತ್ತೆ ಖಂಡಿತ, ಫಿಯರ್ ಜೊತೆಗೆ ಗ್ರೀಡ್ ಜಾಸ್ತಿ ಇರುತ್ತೆ, ಅದನ್ನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊತಾರೆ. ಹಾಗಾಗಿ ದಯವಿಟ್ಟು ಬೌನ್ಸ್ ಬಂದಾಗ ಬಾಲು ಏನು ಮಾಡಬೇಕು ಬಿಡಬೇಕು, ಇಲ್ಲಾಂದರೆ ಹೆಲ್ಮೆಟ್ ಹಾಕೋಬೇಕು, ಇಲ್ಲಾಂತಂದರೆ ತಲೆಗೆ ಆಪತ್ತಲ್ವಾ. ಸೊ ದಯವಿಟ್ಟು ಅದನ್ನು ಮರೆಯೋಕ್ಕೆ ಹೋಗ್ಬೇಡಿ, ಆರಾಮಾಗಿರಿ. ಸುಮಾರು ಸ್ಟ್ರಾಟಜಿಗಳು ಬರ್ತಾ ಇದೆ, ಅದ್ರ ಬಗ್ಗೆನೂ ಬೇಕಾದ್ರೆ ನಾಳೆ ವೀಡಿಯೋ ಮಾಡೋಣಂತೆ. ಯಾವ ರೀತಿಯಾಗಿ ಸ್ಟ್ರ್ಯಾಂಗಲ್ ಮಾಡ್ಕೊಳೋದು ಯಾವ ರೀತಿ, ಬಟ್ ಪ್ರೀಮಿಯಮ್ಗಳು ನೋಡಿ ಒಂದ್ಸಲ ನೋಡ್ಕೊಂಬನಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಸ್ಟ್ರ್ಯಾಂಗಲ್ ಮಾಡೋದು ಏನು ಮಾಡೋದು ಆಗೋದಿಲ್ಲ. ಅಫ್ಕೋರ್ಸ್ ನೀವು ಲಾಂಗ್ ಸ್ಟ್ರ್ಯಾಂಗಲ್ ಮಾಡೋದಾದ್ರೂ ಕೂಡ ಎಷ್ಟು ಲಾಂಗ್ ಅಂತ ಹೋಗ್ತೀರಾ ಅನ್ನೋದು ಪ್ರಶ್ನೆ, ಅಷ್ಟು ಕೂಡ ಪ್ರೀಮಿಯಮ್ ಜಾಸ್ತಿ ಇದೆ. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು. ಲಾಂಗ್ ಸ್ಟ್ರ್ಯಾಂಗಲ್ ತೊಗೊಂಡು ಸೆಲ್ ಮಾಡೋದಾದರೆ ವಿತ್ ಹೆಡ್ಜಿಂಗು ಮಾಡುವಂಥ ಸಾಧ್ಯತೆ ಇದೆ. ಆದರೆ ಹೀಗೆ ತುಂಬ ದೊಡ್ಡ ಕ್ಯಾಪಿಟಲ್ ಬೇಕು, ಮಾರ್ಜಿನ್ ಕೂಡ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಶಿವ್ ಅವರು ಕಮೆಂಟ್ ಮಾಡಿದರು. ಅಫ್ಕೋರ್ಸ್ ಅವತ್ತಿನ ದಿನ ಮಾರ್ಜಿನ್ನ ರಿಕ್ವೈರ್ಮೆಂಟ್ ಜಾಸ್ತಿ ಮಾಡೋದು ಒಳ್ಳೆಯದು, ಯಾಕಂದರೆ ವಾಲಟಿಲಿಟಿ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲರೂ ಮಾರ್ಜಿನ್ ಕೊಟ್ಬಿಟ್ರೆ ಅದು ಕೂಡ ಕಷ್ಟನೇ. ಅದಕ್ಕೋಸ್ಕರನೇ ಆ ರೀತಿ ಆಗಬಾರ್ದು, ಲಾಸ್ ಆಗಬಾರ್ದು, ತುಂಬ ಒಂದು ಸರ್ಕ್ಯೂಟ್ಗಳೆಲ್ಲ ಆಚೆ ಆಗೋದು ಆಗಬಾರ್ದು ಅಂತ ಸೆಬಿ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ, ವಿಚ್ ಈಸ್ ವೆಲ್ಕಮ್ಮು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಮೇಲ್ಗಡೆನಾದರೂ ಹೋಗ್ಬೋದು ಕೆಳಗಡೆನಾದರೂ ಹೋಗ್ಬೋದು, ಯಾವುದೇ ಕ್ಲಿಯರ್ ಇಂಡಿಕೇಶನ್ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ರಿಸ್ಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದರೆ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಯಾಕೆಂದರೆ ಸೋಮವಾರ ಎಕ್ಸ್ಪೈರಿ ದಿನ ಓಪನ್ ಆಗ್ತಾ ಇದ್ದೀವಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 11,300 ಅನ್ನೋದು 11,280 ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟು. ಇವಾಗ ಅಲ್ಲೇ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಕ್ಲಿಯರ್ ಕಟ್ಟಾಗಿ ಯಾರೂ ಪೊಸಿಷನ್ನ ಉಳಿಸ್ಕೊಂಡಿಲ್ಲ. ಆದರೆ 11,000ದಲ್ಲಿ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಮಾಡಿದ್ದಾರೆ. ಅಂದರೆ 11,000ನ ಬಿಟ್ಕೊಡಲ್ಲ ಅಂತ ಮುಂದಿನ ವಾರಕ್ಕೆ ಕೂತಿರೋದು ಕಾಣಿಸ್ತಾ ಇದೆ. ಈಗ ಫಸ್ಟ್ ಅಟೆಂಪ್ಟ್ ಆಫ್ ರಿಕವರಿ ಥರ ಕಾಣಿಸ್ತಾ ಇದೆ. ಅಕಸ್ಮಾತ್ ಸೋಮವಾರ ಏನಾದರೂ 11,400 ಮೇಲ್ಗಡೆನೇ ಓಪನ್ ಆಯಿತು ಅಂತಂದರೆ ನಾವು ಒಂದು ಸಿ ಕಡೆ ಪೊಸಿಷನ್ನ ಇಟ್ಕೊಳೋದು, ಅಂದರೆ ವ್ಯೂನ ಇಟ್ಕೊಳೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 11,500 11,600 ತನಕ ಅಟೆಂಪ್ಟ್ ಆಗುವಂಥ ಸಾಧ್ಯತೆ ಇದೆ. 11,400 ಮೇಲ್ಗಡೆ ಓಪನ್ ಆದರೆ ಸ್ಟಾಪ್ ಲಾಸ್ ಏನಾಗಿರಬೇಕು 11,400 ಆಗಿರಬೇಕು. ಅಕಸ್ಮಾತ್ ಈ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಆಗ ಬೇಕಾದ್ರೆ ನೆಗೆಟಿವ್ ವ್ಯೂ ಇಟ್ಕೋಬೇಕು. ಬಟ್ ನೆಗೆಟಿವ್ ವ್ಯೂ ಇಟ್ಕೊಳಕ್ಕೆ ಏನೂ ಆಗಿಲ್ಲ. ಸೋಮವಾರ ನೋಡಿ ತುಂಬ ತಣ್ಣಗೆ ಬೇಕಾದ್ರೂ ಇರ್ಬೋದು. ಎಕ್ಸಿಟ್ ಪೋಲ್ಗಳು ನಾಳೆ 1ನೇ ತಾರೀಕಲ್ವ, ನಾಳೆ ಒಂದು ಲಾಸ್ಟ್ 7th ಸ್ಟೇಜ್ ಆಫ್ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ 6 ಗಂಟೆ ಮುಗಿತಿದ್ದಂಗೆ 6:30 7 ಗಂಟೆಯಿಂದ ಎಕ್ಸಿಟ್ ಪೋಲ್ಗಳು ಬರೋಕ್ಕೆ ಶುರು ಆಗಿಬಿಡುತ್ತೆ. ಅಲ್ಲೇ ಒಂದು ಪ್ರಿಡಿಕ್ಷನ್ ಗೇಮ್ಸ್ ಶುರು ಆಗುತ್ತೆ. ಅದಕ್ಕೆ ಖಂಡಿತ ಮಾರ್ಕೆಟು ಸೋಮವಾರ ರಿಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಗ್ಲೋಬಲ್ ಸೆಂಟಿಮೆಂಟ್ ಕೂಡ ಆ್ಯಡ್ ಆಗ್ತಾ ಹೋಗ್ಬೋದು. ಸೊ ನೋಡೋಣ, 11,400 ಏನಾದ್ರು ಮೇಲ್ಗಡೆ ಹೋಯಿತು ಅಂತಂದರೆ ಮಾರ್ಕೆಟ್ನ ಪಾಸಿಟಿವ್ ಅಂತಲೇ ಓದಬೇಕು. 11,520 11,600 ಟಾರ್ಗೆಟ್ಗಳು ನೋಡ್ಲಿಕ್ಕೆ ಸಿಗ್ಬೋದು. ಅಕಸ್ಮಾತ್ ಯಾರಾದರೂ ಸೆಲ್ಲಿಂಗ್ ಮಾಡಬೇಕು ನೋಡ್ತಾ ಇದ್ದಾರೆ ಅಂದರೆ 11,000 ಮೇಲ್ಗಡೆ ಕಾಲ್ಗಳನ್ನು ಬೇಕಾದರೆ ಸೆಲ್ ಮಾಡಿ. 300 ಪಾಯಿಂಟ್ಗಳು ಖಂಡಿತ ನೀವು 300 ಪಾಯಿಂಟ್ ಮೇಲೆ 300 ಪಾಯಿಂಟ್ ಕೆಳಗಡೆ ಮಿನಿಮಮ್ ಇಟ್ಕೋಬೇಕು. ಯಾರಾದರೂ ಸ್ಟ್ರ್ಯಾಂಗಲ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಥೀಸಿಸ್ ಇಟ್ಕೊಂಡು ಮಾಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಫಿನ್ ನಿಫ್ಟಿನಲ್ಲಿ ಮಾಡೋದಾದರೆ ಎಕ್ಸ್ಪೈರಿನಲ್ಲಿ ಮಾಡ್ತಾ ಹೋಗ್ಬೋದು. ನೋಡಿ, ಫಿನ್ ನಿಫ್ಟಿ ಕ್ಲಿಯರ್ ಕಟ್ಟಾಗಿ ಒಂದು ಎಂಪ್ಯಾಟರ್ನ್ ಮಾಡ್ಕೊಂಡು ಇಲ್ಲಿಂದ ಮೇಲ್ಗಡೆ ಹೋಗಿದೆಯಾ ಅಂತ ಮಾತಾಡಿದ್ವಿ. ಇವಾಗ ವಾಪಸ್ಸು ಮತ್ತೆ ಈ ಚಾನಲ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಸೊ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋದರೆ ಮತ್ತೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂತಂದರೆ ವಾಪಸ್ಸು ಕೆಳಗಡೆ ಬರ್ತಾ ಹೋಗಬೇಕು. ಸೊ ಇನ್ನೂ ಕ್ಲಿಯರ್ ಕಟ್ ಇಂಡಿಕೇಶನ್ ಕೊಟ್ಟಿಲ್ಲ. 21,400 ಇದೆಲ್ಲ ಇಂಪಾರ್ಟೆಂಟ್ ಆದಂಥ ಸಪೋರ್ಟು. ಸೊ ಖಂಡಿತ ಇದೆಲ್ಲ ಒಂದ್ಸಲ ಟೆಸ್ಟ್ ಮಾಡಿ ಗುದ್ದಾಟ ಮಾಡಿ ಎಲ್ಲ ಮಾಡ್ತಾರೆ ಸೋಮವಾರ ಮಂಗಳವಾರ ದಿನ. ಆದರೆ ವ್ಯೂನ ಇಟ್ಕೊಳೋದು ತುಂಬ ಹುಷಾರಾಗಿ ಇಟ್ಕೋಬೇಕಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇಂಡೆಕ್ಸ್ ಬಗ್ಗೆ. ದಯವಿಟ್ಟು ಯಾರೂ ಪೊಸಿಷನ್ ಕ್ಯಾರಿ ಮಾಡಿಲ್ಲ ಅನ್ಕೊತೀನಿ. ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ. ಸೋಮವಾರ ಎಲ್ಲಾಗುತ್ತೆ ಏನಾಗುತ್ತೆ ಅನ್ನೋದು ನಿಮ್ಮ ಕಡೆ ಬರ್ತೀನಿ ಅಂತಂದರೆ ನಿಮ್ಮ ಕಡೆ ಫೇವರಿಗೆ ಬಂದಿದೆ. ಇವತ್ತು ಎಂಡಿಂಗ್ ನಿಮ್ಮ ಕಡೆ ಆಗಿಲ್ಲ. ಸೋಮವಾರ ಏನಾದ್ರು ನಿಮ್ಮ ಕಡೆ ಫೇವರಿಂಗ್ ಮಾಡಿದ್ರೆ ಅದು ಸಿ ಕಡೆ ತೊಗೊಂಡಿರೋ ಆಗಿರ್ಬೋದು, ಪಿ ಕಡೆ ತೊಗೊಂಡಿರೋ ಆಗಿರ್ಬೋದು, ಬರ್ತಿದೆ ಅಂತಂದರೆ ಮಾರ್ಕೆಟಲ್ಲಿ ಗ್ರೀಡ್ ಉಳಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಕಡೆ ಬಂತು ಬ್ರೇಕ್ ಇವನ್ಗಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಿದೆ ಅಂತಂದ್ರೂ ಎಕ್ಸಿಟ್ ಮಾಡಿಬಿಡಿ. ಆಮೇಲೆ ಪಶ್ಚಾತ್ತಾಪ ಪಡೋದು ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಗ್ರೂಪಲ್ಲಿ. ನಮ್ಮ ಲರ್ನಿಂಗ್ಗಳನ್ನು ಶೇರ್ ಮಾಡಿ ಅಂತ ಮಾತಾಡ್ತಾ ಇದ್ವಿ. ಸೊ ನಿಮಗೆ ಏನೇನು ಬೆಸ್ಟು ನಿಮಗೆ ಗೊತ್ತಿರುತ್ತೆ, ಹಿಂದೆ ಏನು ತಪ್ಪು ಮಾಡಿದ್ರಿ, ಯಾವಾಗ ನನಗೆ
ನನಗೆ ಈ ಥರ ಗೊತ್ತಾಗಿದೆ ಅಂತ ಇವಾಗ ನೆಗೆಟಿವ್ ಆವ್ರೇಜ್ ಮಾಡ್ಕೊಂಡು ಕೆಳಗೆ ಹೋಗಿರ್ಬೋದು. ಅದು ಶುರು ಮಾಡಿದಾಗ ನಾನೇನೋ ಒಂದು ಸಣ್ಣ ಪೊಸಿಷನ್ ಅಂತ ತೊಗೊಂಡೆ, ನಾನೇ ತುಂಬ ಅಗ್ರೆಸಿವ್ ಆಗಿ ಗ್ರೀಡ್ ಜಾಸ್ತಿ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ನನಗೆ ಜಾಸ್ತಿ ಲಾಸ್ ಆಯಿತು, ಇಲ್ಲಾಂದರೆ ಲಾಸ್ ಆಗ್ತಾ ಇರಲ್ಲ. ಈ ಥರದ್ದೆಲ್ಲ ಅನುಭವಗಳಿರುತ್ತೆ ಎಲ್ಲರಿಗೂ. ಸೊ ನಿಮಗೆ ಗೊತ್ತಿದೆ ನಿಮ್ದು ಯಾವುದು ಒಳ್ಳೆಯದು ನಿಮ್ದು ಯಾವ್ದು ಕೆಟ್ಟದ್ದು ಅಂತ, ಅದ್ರ ಮೇಲೆ ನಿರ್ಧಾರ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ. ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಇಂಡೆಕ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನೋಡಿ, IT ಇಂಡೆಕ್ಸು ಒಂದು ಒಳ್ಳೆ ರೀತಿಯಾದಂಥ ಅಂಡರ್ ಪರ್ಫಾರ್ಮೆನ್ಸ್ ಆಗೋಗ್ಬಿಟ್ಟಿದೆ. ಏನಾದರೂ ಆಗಲಿ ಮಾರ್ಕೆಟಲ್ಲಿ ಕರೆಕ್ಷನ್ ಆದರೂ ಬರ್ಬೋದು, ಏನಾದರೂ ಅಥವಾ ರಿಕವರಿ ಏನಾದರೂ ಬರ್ಬೋದು, ಬಂದರೆ ಅದರಲ್ಲಿ ಈ ಸಲ IT ಪಾರ್ಟಿಸಿಪೇಟ್ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಮಾರ್ಕೆಟ್ ಏನಾದ್ರು ಫಾಲ್ ಆದರೆ IT ಒಂದು ಕುಷನ್ನ ಕೊಡ್ತಾ ಹೋಗ್ಬೋದು, ಒಂದು ಸಸ್ಟೈನ್ ಆಗೋದ್ರ ಮೂಲಕ, ಸ್ವಲ್ಪ ಮೇಲ್ಗಡೆ ಹೋಗೋದ್ರ ಮೂಲಕ. ಅಕಸ್ಮಾತ್ ಮಾರ್ಕೆಟ್ ಏನಾದರೂ ತುಂಬ ಒಂದು ದೊಡ್ಡ ಅಪ್ ಮೂಮೆಂಟ್ ಶುರುವಾಯಿತು ಅಂತಂದರೆ IT ಕೂಡ ಈ ಸಲ ಜಾಯ್ನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಕಾರಣ ಏನು? ಕಾಣಿಸ್ತಾ ಇರುವಂಥ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್. ಎಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಕಾಣಿಸ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಪಾಸಿಟಿವ್ ಮೂಮೆಂಟ್ ಆಗಿದೆ ಕೋವಿಡಿಂದ ಬಂದಿರುವಂಥದ್ದು. ಈಗ ಕ್ಲೀನಾಗಿ ಒಂದು ಕಪ್ ಮಾಡಿದೆ, ಇಲ್ಲಿ ಕಪ್ ಮಾಡಿದೆ, ಈಗ ಅದಕ್ಕೆ ಹ್ಯಾಂಡಲ್ನ ಬರಿತಾ ಇದೆ. ಈ ಹ್ಯಾಂಡಲ್ ನನ್ನ ಪ್ರಕಾರ 31,666 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಕೆಳಗಡೆ ಬಂದರೆ ಕಪ್ ಆ್ಯಂಡ್ ಹ್ಯಾಂಡಲ್ ಮ್ಯಾಕ್ಸಿಮಮ್ 31,000, ಅದಕ್ಕಿಂತ ಕೆಳಗಡೆ ಬಿಟ್ಟು ಬರೋಂಗಿಲ್ಲ. ಅಂದರೆ ಇವಾಗ ಏನಿದೆಯೋ ಇಂಡೆಕ್ಸು ಅಲ್ಲಿಂದ 1,300 ಪಾಯಿಂಟ್. ಐ ಥಿಂಕ್ ಯಾರಿಗೆ ನೆನಪಿದೆ, ಚಾರ್ಟ್ ಸ್ಟಾಕ್ ರೆಗ್ಯುಲರ್ ಆಗಿ ನೋಡಿದ್ರು ಈ 33,000 ಇಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಿದ್ದಾಗ ನಾವು ಈ ಲೆವೆಲ್ನ ಪ್ರಿಡಿಕ್ಟ್ ಮಾಡಿದ್ವಿ, 1,500 ಪಾಯಿಂಟ್ ಕರೆಕ್ಷನ್ ಆಗ್ಬೋದು IT-ನಲ್ಲಿ ಅಂತ. ಇವಾಗ ಆಗಿದೆ ಸುಮಾರು 1,000 ಪಾಯಿಂಟ್ ನಾವು ಅಂದ್ಕೊಂಡಾಗಿಂದ 33,312ರಿಂದ 32,386 ಬಂದಿದೆ. ಇವತ್ತು ಒಂದು IT-ನಲ್ಲಿ ಪೊಸಿಷನ್ ಕೂಡ ತೊಗೊಂಡಿದ್ದೀನಿ ನಾನು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಈ ಏನಾದ್ರು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗಿ ಕನ್ಫರ್ಮೇಷನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ IT ಎಲ್ಲಿಗೆ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾಕೆಂದರೆ ಬ್ಯಾಕ್ ಡ್ರಾಪಲ್ಲಿ ಎಲ್ಲಿದೆ ನೋಡಿ, ಎಂಥ ಒಂದು ದೊಡ್ಡ ಮೂಮೆಂಟ್ ಇದೆ, ಅಷ್ಟು ದೊಡ್ಡದಾದಂಥ ಮೂಮೆಂಟು ಬರುತ್ತೆ ಅಂತ ಥಿಯರಿ ಹೇಳುತ್ತೆ ಕಪ್ ಆ್ಯಂಡ್ ಹ್ಯಾಂಡ್ಲು. ಸೊ ಕಪ್ ಆ್ಯಂಡ್ ಹ್ಯಾಂಡ್ಲು ತುಂಬ ಸ್ಟ್ರಾಂಗ್ ಪ್ಯಾಟರ್ನು ಏನಾದರೂ ಕನ್ಫರ್ಮ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಆಗಿರುವಂಥ ಅಪ್ವರ್ಡ್ ರ್ಯಾಲಿ ಬರ್ಬೋದು. IT-ನಲ್ಲಿ ದೊಡ್ಡ ಕರೆಕ್ಷನ್ ಆಗಿದೆ, ಅಂದರೆ ಆಲ್ ಟೈಮ್ ಹೈ ಹತ್ರ ಇಲ್ಲ, ಸುಮಾರು ಇಂಡೆಕ್ಸ್ಗಳು ಆಲ್ ಟೈಮ್ ಹೈಗಳ ಹತ್ರ ಇದೆ. ಇದು ಸರಿಸುಮಾರು 39,000-40,000 ಹೋದಂಥ ಇಂಡೆಕ್ಸ್ ಈಗ 32,000. ಸೊ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, ಯೂಟಿಲೈಸ್ ಮಾಡ್ಕೊಳೋದು ಬಿಡೋದು ನಿಮ್ಮ ನಿರ್ಧಾರ. ಸೊ ಶನಿವಾರ ಅಥವಾ ಭಾನುವಾರ ನಾನೊಂದು ಸ್ಟಾಕ್ಸ್ಗಳ ಬಗ್ಗೆನೂ ಒಂದು ವೀಡಿಯೋ ಮಾಡಿಕೊಡ್ತೀನಿ, ಆವಾಗ ಮಾತಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಫ್ಟಿ ಮೀಡಿಯಾ ಅನ್ನೋದು ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ ಬಿಡಿ. ನಿಫ್ಟಿ ಮೀಡಿಯಾದಲ್ಲಿ ಈಗ OTT ಬಂತು, ಪ್ರಾಫಿಟ್ ಮಾಡ್ತಿರೋರು ತುಂಬ ಕಡಿಮೆ. ನಿಫ್ಟಿ ಮೀಡಿಯಾದಲ್ಲಿ ಐ ಥಿಂಕ್ PVR ಐನಾಕ್ಸು ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸನ್ TV ಇದೆ, TV18 ಇದೆ, ಅದೇ ರೀತಿಯಾಗಿ ಝೀ ಇದೆ, ಸೋನಿ ಇತ್ತು, ಇವಾಗ ಮರ್ಜರು ಅದೆಲ್ಲ ನಡೀತಾ ಇದೆ. ಸೊ ಇದೆಲ್ಲ ಒಂದಿಷ್ಟು ಕಂಪ್ನಿಗಳಿದೆ ನೋಡಿ. 3,600ನ ಯಾವಾಗ 2017-18ರಲ್ಲಿ ಆಗಿದ್ಬಿಟ್ರೆ ಆಮೇಲೆ ಅದ್ರನ್ನ ಬಿಟ್ಟು ದಾಟಿ ಹೋಗೋಕ್ಕೆ ಆಗಿಲ್ಲ. ಈಗ ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಮಾಡಿಕೊಂಡು ಒಂದು ರಿಕವರಿ ಕೊಡುತ್ತೆ ಅಂತ ಬಂದಿತ್ತು. ಅಕಸ್ಮಾತ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ರೆ ಒಂದು ಒಳ್ಳೆ ಮೂಮೆಂಟ್ ಸಿಗೋ ಸಾಧ್ಯತೆ ಇತ್ತು, ಬಟ್ ಅಲ್ಲಿಂದ ಮತ್ತೆ ಶಾರ್ಪ್ ಆಗಿ ರಿಜೆಕ್ಷನ್ನೇ ಬರ್ತಾ ಇದೆ. ಸೊ 1,800-1,700 ಒಂದು ಬೇಸು, ಮೇಲ್ಗಡೆ 2,500-2,600 ಅನ್ನೋದು ಒಂದು ರೆಸಿಸ್ಟೆನ್ಸ್ ಆಗ್ತಾ ಇದೆ. ಇಲ್ಲಿ ಒಂದು ಕೆರೆ ದಡ ಮಾಡ್ತಾ ಇದೆ ಸ್ಟಾಕು. ಸೊ ಅಂಥ ದೊಡ್ಡ ಸ್ಟಾಕ್ಗಳಂತ ಯಾವುದೂ ಇಲ್ಲ ಮೀಡಿಯಾ ಸೆಕ್ಟರಲ್ಲಿ ಆ್ಯಡ್ ಮಾಡ್ಕೊಳ್ಳುವಂಥದ್ದು, ಬಟ್ ಕೆಲವೊಂದು ಸ್ಟಾಕ್ಗಳ ಬಗ್ಗೆನೂ ಮಾತಾಡ್ತೀನಿ ಇವತ್ತು. ಸೊ ಇವೆರಡು ಇಂಡೆಕ್ಸ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತು, ಯಾಕಂದರೆ ಅಂಡರ್ ಪರ್ಫಾರ್ಮೆನ್ಸ್ ಆಗಿರುವಂಥ ಇಂಡೆಕ್ಸಲ್ಲಿ ಇವೆರಡು ಇಂಡೆಕ್ಸ್ಗಳು ಇದ್ದಾವೆ ಇವಾಗ. ಅದೇ ರೀತಿಯಾಗಿ ಫಾರ್ಮಾನು ನೋಡಿಲ್ಲ, ಒಂದ್ಸಲ ನೋಡ್ಕೊಂಡು ಬಂದ್ಬೋಣ. ಫಾರ್ಮಾ ಇಂಡೆಕ್ಸು ನಿಫ್ಟಿ ಫಾರ್ಮಾ ಅಂತ ಸಿಗುತ್ತೆ. ನಿಫ್ಟಿ ಫಾರ್ಮಾ ಇಂಡೆಕ್ಸ್ ನೋಡೋಣ ಏನಾಗಿದೆ ಅಂತ. ನೋಡಿ, ಫಾರ್ಮಾ ಇಂಡೆಕ್ಸ್ ಮೇಲ್ಗಡೆನೇ ಇದೆ. ಫಾರ್ಮಾದಲ್ಲಿರುವಂಥ ಸ್ಟಾಕ್ಗಳು ನಿಮಗೆ ಚೀಪಾಗಿ ಸಿಗ್ತಾ ಇರ್ಬೋದು, ಕೆಲವೊಂದು ಬ್ಲೂ ಚಿಪ್ ಸ್ಟಾಕ್ಗಳು, ಬಟ್ ಫಾರ್ಮಾ ಆ್ಯಸ್ ಎನ್ ಇಂಡೆಕ್ಸ್ ಮೇಲ್ಗಡೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಇಲ್ಲಿಂದ ಕರೆಕ್ಷನ್ ಆಗಬೇಕು ಅಂತಂದರೆ ಫಾರ್ಮಾ ಸೆಕ್ಟರ್ ಸ್ಟಾಕಲ್ಲಿ ಇನ್ನೂ ಕರೆಕ್ಷನ್ ಬರುತ್ತಾ ಅಥವಾ ಇಲ್ಲಿಂದ ಇನ್ನೂ ರ್ಯಾಲಿ ಮೇಲ್ಗಡೆ ಹೋಗುತ್ತಾ ಅನ್ನೋದು ನಾವು ನಿರ್ಧಾರ ಮಾಡ್ತಾ ಹೋಗಬೇಕು. ಬಟ್ ಫಾರ್ಮಾ ಸೆಕ್ಟರ್ ಇಷ್ಟು ಟಾಪಲ್ಲಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ವಿಚ್ ಇಸ್ ಗುಡ್ ಸೈನ್. ನೋಡ್ತಾ ಹೋಗೋಣಂತೆ. ITC, HUL, ನಿಮಗೆ ಗೊತ್ತಿದೆ, ನೆಸ್ಲೆ, ಸುಮಾರು ಕಂಪ್ನಿಗಳಲ್ಲಿ ಕರೆಕ್ಷನ್ಗಳು ಆಗ್ತಾ ಇದೆ, ಇನ್ನೂ ಕರೆಕ್ಷನ್ಗಳು ಆಗುವಂಥ ಸಾಧ್ಯತೆ ಇದೆ ಈ ಬಸ್ ಸ್ಟ್ಯಾಂಡ್ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದರೆ. ಸೊ ಕ್ವಿಕ್ಕಾಗಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದ್ರೆ TCSನ ಆ್ಯಡ್ ಮಾಡ್ಕೋಬೋದಾ ಅಂತ ಇವತ್ತೊಬ್ಬರು ಕೇಳಿದ್ರ. ಸರ್, TCS ನೋಡಿ ಇತ್ತೀಚೆಗೆ ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಒಂದು ಒಳ್ಳೆ ಟ್ರೆಂಡ್ ಲೈನ್ ಇವತ್ತು ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ ಈ ವೀಕ್ಲಿ ಕ್ಯಾಂಡಲಲ್ಲಿ. ಸೊ ಈ ವೀಕ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಆಗೋಗ್ಬಿಟ್ಟಿದೆ, ಇದು ಸ್ವಲ್ಪ ನೆಗೆಟಿವ್ ಸೈನ್ ಆಗ್ತಾ ಹೋಗುತ್ತೆ. ಸೊ ಮುಂಬರುವ ದಿನಗಳಲ್ಲಿ 3,500 ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ, ಯಾಕಂದರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿ ಬ್ರೇಕ್ ಡೌನ್ ಆಗಿದೆ. ವೀಕ್ಲಿ ಕ್ಯಾಂಡಲ್ ಬ್ರೇಕ್ ಡೌನು, ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿದೆ. ಹಾಗಾಗಿ ವಾಪಸ್ ಬಂದರೆ ಇವಾಗ 3,500 ಲೆವೆಲ್ಗಳಿಗೆ ಬರುವಂಥ ಸಾಧ್ಯತೆ. 3,500ದಿಂದ 3,400 ಇದೆಯಲ್ಲ, ಎಸ್ಪೆಷಲಿ 3,400ರಿಂದ 3,300 ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಯಾವುದಕ್ಕೆ? TCS ಸ್ಟಾಕಿಗೆ. 3,300 ಲೆವೆಲ್ ಇದೆ ನೋಡಿ, ಇದು ಕ್ರೂಷಿಯಲ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಸೊ 3,500ಗಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಂಡವರು ಈ ಝೋನಲ್ಲಿ ನೀವು ಫಸ್ಟ್ ಅಕ್ಯುಮುಲೇಷನ್ನ ಮಾಡೋಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಂಪ್ನಿ, ಮಾರ್ಕೆಟ್ ಲೀಡರ್ ಇದ್ದಾರೆ IT ಸೆಕ್ಟರಲ್ಲಿ. ಖಂಡಿತ 3,500 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಸಿಕ್ತು ಅಂತಂದರೆ TCS ಅಲ್ಲಿ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ಫೋಸಿಸ್ ಒಂದು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸೇ ಮಾಡ್ತಾ ಬಂದಿದೆ TCSಗೆ ಕಂಪೇರ್ ಮಾಡಿ ನೋಡೋದಾದರೆ. ಯಾಕೆಂದರೆ ಇವರು ಪ್ರತಿ ಸಲ ಕಾಮೆಂಟ್ರಿ ಬಂದು ಹೇಳಬೇಕಾದ್ರೆ ರೆವೆನ್ಯೂ ಗೈಡ್ಲೈನ್ಸ್ನ ಕಮ್ಮಿನೇ ಹೇಳ್ತಾ ಬಂದಿದ್ದಾರೆ. ಇದು ಒಂದು ಚಾಡಿ ಅಂತಲೇ ಹೇಳ್ಬೋದು ನೀವು ಇನ್ಫೋಸಿಸ್ಗೆ. ಇದೇ ಥರ ಮಾಡ್ತಾ ಇರ್ತಾರೆ. ಒಂದು ಕ್ವಾರ್ಟರ್ಲ್ಲಿ ಬಂದುಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಡೀಲ್ ಆಯಿತು ಅಂತ ಹೇಳ್ಬಿಟ್ಟು ಮಾರ್ಕೆಟ್ನ ತಿರ್ಗಾ ಮುರುಗ ಮಾಡಾಕ್ಬಿಡ್ತಾರೆ. ಇದು ಒಂದು ಪ್ಯಾಟರ್ನ್ ಇದೆ ಇನ್ಫೋಸಿಸ್ ಎಲ್ಲ ಥರ ಮಾಡೋದಾದರೆ. ಮಾರ್ಕೆಟಿಗೆ ಎಸ್ಟಿಮೇಷನ್ ಕಮ್ಮಿ ಇದೆ, ನಮ್ಮದು ಎಸ್ಟಿಮೇಷನ್ ಕಮ್ಮಿ ಇದೆ ಅಂತಲೇ ಹೇಳ್ತಾ ಇರ್ತಾರೆ. ಒಂದು ಸಲ ಬಂದುಬಿಟ್ಟು ಏನು ಮಾಡ್ತಾರೆ, ಹೇಳಿದ್ರು ರೆವೆನ್ಯೂ ಗೈಡ್ಲೈನ್ಸ್ ಎಲ್ಲ ಕಮ್ಮಿ ಮಾಡಿದ್ರು ಅಂತ ಮಾರ್ಕೆಟ್ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಬಟ್ ಆ ಕ್ವಾರ್ಟರ್ಲಿ ಬಂಪರಾಗಿ ರಿಸಲ್ಟ್ ಕೊಟ್ಬಿಟ್ಟು ಫುಲ್ ಅಪ್ ಮೂಮೆಂಟ್ ಆಗುತ್ತೆ. ಈ ಥರದ್ದು ಹಿಸ್ಟಾರಿಕಲಿ ಆಗಿದೆ ಇನ್ಫೋಸಿಸಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 1,380 ಅನ್ನೋದು ವೆರಿ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಆದಂಥ ಸಪೋರ್ಟು 1380 ಬಂದಾಗ ಹೋದ ಸಲ ಕೂಡ ಆ್ಯಡ್ ಮಾಡ್ಕೊಂಡಿದ್ವಿ. ಇವತ್ತು ಕೂಡ 1400-402 ಲೆವೆಲಲ್ಲಿ ನನ್ನ ಡಿಮ್ಯಾಟ್ ಖಾತೆಗೆ ಇನ್ಫೋಸಿಸ್ ಸ್ಟಾಕು ಸೇರಿದೆ. ಸೊ 1380 ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಬ್ರೇಕ್ ಆಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು. ಅಕಸ್ಮಾತ್ ಬ್ರೇಕ್ ಆಯಿತು ಅಂತಂದರೆ ವಾಪಸ್ಸು ಸ್ಟಾಕು ಕೆಳಗಡೆ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದ್ರು ಈಗ ಒಳ್ಳೆ ಲೆವೆಲು, ವೆರಿ ಗುಡ್ ಲೆವೆಲ್, 1500ಕ್ಕಿಂತ ಕೆಳಗಡೆ ಹೇಳ್ತಾನೆ ಬಂದಿದೆ ನಿಮಗೆ. ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಒಳ್ಳೆ ಲೆವೆಲ್ ಅಂತ 1400 ಈ ಲೆವೆಲ್ಗಳು ಒಳ್ಳೆ ಲೆವೆಲು ಆ್ಯಡ್ ಮಾಡ್ಕೊಡ್ಲಿಕ್ಕೆ. ಇವತ್ತು 1480ರಿಂದ ಒಂದು ದೊಡ್ಡ ಫಾಲ್ ಆಯಿತು. ಸೊ ಒಂದು ಬಸ್ ಸ್ಟ್ಯಾಂಡು ಆಪರ್ಚುನಿಟಿ ಕೊಡ್ತಾ ಇದೆ. ಮಾರ್ಕೆಟಲ್ಲಿ ಇನ್ನೂ ಆಪರ್ಚುನಿಟಿ ಕೊಡ್ಬೋದು. 1380, 1300 ತನಕ ಹೋಗ್ಬೋದು. ಹೋದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸೋಮವಾರ ಮಂಗಳವಾರ ಯಾವಾಗ ಹೋಗುತ್ತೋ ಅವಾಗ ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಲಾಂಗ್ ಟರ್ಮಲ್ಲಿ. ಅಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಇನ್ಫೋಸಿಸ್ ಸ್ಟಾಕಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ, ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಸನ್ ಟಿವಿ, ಇದು ಒಂದು ರೀತಿ ಪೊಲಿಟಿಕಲ್ ಸ್ಟಾಕ್ ಅಂತ ಹೇಳ್ಬೋದು. ಯಾವ ಪಾಲಿಟಿಕ್ಸ್, ಯಾವ ಪಾರ್ಟಿ ಎಲ್ಲ ಮಾತಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ನೋಡಿ, ಇದು ಕಂಪ್ಲೀಟ್ಲಿ ಪೊಲಿಟಿಕಲ್ ಸ್ಟಾಕೇನೆ. ಇದು 1050 ಲೆವೆಲ್ 2018ರಲ್ಲಿ ಹೋಗಿದ್ರೆ ಅದಾದಮೇಲೆ ಸಣ್ಣದಾಗಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡೇ ಬರ್ತಾ ಇದೆ. ಈಗ ಸ್ಟಾಕ್ ಯಾಕೋ ಮೇಲ್ಗಡೆ ಹೋಗೋಕ್ಕೆ ರೆಡಿ ಇದೆ ಅಂತ ಅಂದರೆ ಆನ್ ಟೆಕ್ನಿಕಲ್ ಪ್ಯಾರಾಮು ಹೇಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ, ಕರೆಕ್ಟ್. ಲಾಂಗರ್ ದ ಬಸ್ ಸ್ಟ್ಯಾಂಡ್, ಗ್ರೇಟರ್ ರಿಸಲ್ಟ್ಸ್ ನಿಮ್ಗೆ ಗೊತ್ತಿದೆ. ಈಗ ವಾಪಸ್ ಬಂದು ಅಟೆಂಡ್ ಮಾಡಿ ಮೇಲ್ಗಡೆ ಹೋಗ್ತಿದೆ. ಇನ್ ಕೇಸ್ ಏನಾದರೂ 700 ಲೆವೆಲ್ ಈ ಸಲ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಇದು 800 ಲೆವೆಲ್ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸ್ಟಾಕಲ್ಲಿ ಒಂದು 150 ಪಾಯಿಂಟ್ಗಳು ಮೇಲ್ಗಡೆ ನೋಡಲಿಕ್ಕೆ ಸಿಗ್ಬೋದು. ಅಕಸ್ಮಾತ್ 600 ಲೆವೆಲ್ ಅಂದರೆ ಈ ಬಸ್ ಸ್ಟ್ಯಾಂಡ್ನ ಮತ್ತೆ ಏನಾದ್ರು ಬ್ರೀಚ್ ಆಗ್ಬಿಟ್ಟು ಕೆಳಗಡೆ ಬರ್ತಾಯಿತ್ತು ಅಂದರೆ ಮತ್ತೆ ಬಸ್ ಸ್ಟ್ಯಾಂಡ್ ಒಳಗಡೆ ಬರುತ್ತೆ, 500 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಸೊ ವೆಯ್ಟ್ ಮಾಡ್ತಾರೆ. 700 ಲೆವೆಲ್ ಏನಾದ್ರು ಇದು ಬ್ರೇಕ್ ಆಯಿತು ಅಂತಂದರೆ ಒಂದು 100 ಪಾಯಿಂಟ್ಸ್ಗಳು ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋದಾದರೆ ಒಂದು ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಒಂದು ಬ್ರೇಕ್ಔಟ್ ಬರುವಂಥ ಸಾಧ್ಯತೆ ಇದೆ ಸನ್ ಟಿವಿನಲ್ಲಿ. ಅದೇ ರೀತಿಯಾಗಿ ಝೀದು ಮರ್ಜರ್ ನ್ಯೂಸು ಅವ್ರದ್ದೆಲ್ಲ ಬಂದಾಗಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇದೆ. ಅದಕ್ಕಿಂತ ಮುಂಚೆನೂ ಇತ್ತು. ಮಧ್ಯದಲ್ಲಿ ಸ್ಪ್ಲಿಟ್ ಆಗಿದೆಯೋ ಅನ್ನೋ ಥರ ಅನಿಸ್ತಾ ಇದೆ. ಸ್ಪ್ಲಿಟ್ ಆಗಿಲ್ಲ. ನೋಡಿ, 600 ರೂಪಾಯಿ ಸ್ಟಾಕು 140-130 ರೂಪಾಯಿ ಬಂದಿದೆ. ನೀವು ಇದು ನಿಫ್ಟಿ 50ನಲ್ಲಿ ಭಾಗವಾದಂಥ ಸ್ಟಾಕು ಇದು. ಐ ಥಿಂಕ್ ಮೊದಲು ನಿಫ್ಟಿ 50ನಲ್ಲಿ ಇತ್ತು, ನಿಫ್ಟಿ 50ಇಂದ ಓಡಿಸಿದ್ರು. ಸೊ ಇವಾಗ ನೋಡಿ 570 ಲೆವೆಲಿಂದ ಕರೆಕ್ಷನ್ ಆಗ್ತಾನೆ ಬರ್ತಾ ಇದೆ. ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೊಳ್ಳೋ ಲೆವೆಲ್ ಅಂದರೆ ಇಲ್ಲ. 120 ಅನ್ನೋದು ಸ್ಟಾಕಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟು. 120ಕ್ಕಿಂತ ಕೆಳಗಡೆ ಬರ್ತೋಯ್ತು ಅಂತಂದರೆ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದರಲ್ಲಿ ಖಂಡಿತವಾಗ್ಲೂ ಈ ಟ್ರೆಂಡ್ ಲೈನ್ನ ದಾಟಿ ಮೇಲ್ಗಡೆ ಹೋಗೋ ತನಕ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೀಪಾಗಿ ಸಿಗ್ತಾ ಇದೆ, ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ, ಆ ರೀತಿ ಈ ರೀತಿ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾಕೆಂದರೆ 600ರಲ್ಲಿ ಇದ್ದಿದ್ದು 120ಕ್ಕೆ ಬಂದಿದೆ ಅಂದರೆ ಸ್ವಲ್ಪ ಚಿಂತಾಜನಕ ವಿಷಯನೇ ಅನಿಸ್ತಿರ್ಬೋದು. ಕನ್ನಡ ಬೇರೆ ಯಾವುದೇ ಭಾಷೆನಲ್ಲೂ ನೀವು ನೋಡೋದಾಗಿರ್ಬೋದು. ತುಂಬ ಲ್ಯಾವಿಶ್ ಆಗಿರ್ತಾರೆ, ತುಂಬ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡ್ತಾರೆ ಅಂತ. ಬಟ್ ಫಂಡಮೆಂಟಲ್ ಕತೆ ಬೇರೆನೇ ಹೇಳ್ತಾ ಇದೆ ಅಲ್ವಾ. ಹಾಗಾಗಿ ಯು ನೆವರ್ ನೋ ಯಾವ ಕಂಪ್ನಿ ಬಗ್ಗೆನೂ. ಎಸ್ ಬ್ಯಾಂಕು ಎಲ್ಲದು ಉದಾಹರಣೆ ಗೊತ್ತಿದೆ ಅನ್ಕೊತೀನಿ. ಸೊ 120 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟು. ಸೊ ಅಲ್ಲಿಗೆ ಬಂದಾಗ ಆ್ಯಡ್ ಮಾಡ್ಕೊಳಕ್ಕಿಂತ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ನಮಗೆ ಕನ್ಫರ್ಮೇಷನ್ ಕೊಟ್ಟಾಗ ಇಂಥ ಸ್ಟಾಕಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಿ. ಯಾಕೆಂದರೆ ಕೆಳಗಡೆ ಬರ್ತಾ ಇದೆ ಅಂತ ಆ್ಯಡ್ ಮಾಡ್ಕೊಂಡ್ರೆ ಬಂದಂಗೂ ಆ್ಯಡ್ ಮಾಡ್ಕೊತಾನೆ ಹೋಗಬೇಕಾಗತ್ತೆ. ಚೆನ್ನಾಗಿ ಮೇಲ್ಗಡೆ ಹೋಗ್ತಾರಂಥ ಸ್ಟಾಕಲ್ಲಿ ನಾವೇನು ಮಾಡಬೇಕು, ಕೆಳಗಡೆ ಬಂದಿದೆ ಅಂದಾಗ, ಸಪೋರ್ಟ್ ಬಂದಿದೆ ಅಂತಂದಾಗ ಅಲ್ಲಿ ಸಪೋರ್ಟಲ್ಲಿ ಆ್ಯಡ್ ಮಾಡ್ಕೊಳೋದ್ರಿಗೆ ನೋಡ್ತಾ ಹೋಗಬೇಕು. ಯಾಕೆಂದರೆ ಅಲ್ಲಿಂದ ಮತ್ತೆ ಬೈ ಆನ್ ಡಿಪ್ ಆಗುತ್ತಾಗಿರುತ್ತೆ. ಆದರೆ ಯಾವುದು ಆಲ್ರೆಡಿ ಅಂಡರ್ ಪರ್ಫಾರ್ಮ್ ಮಾಡ್ತಾರಂಥ ಸ್ಟಾಕ್ ಇರುತ್ತಲ್ಲ, ಅದೇನಾಗ್ತಾ ಹೋಗುತ್ತೆ, ಏನೋ ಒಂದು ರೈಸ್ ಬಂದರೂ ಅಲ್ಲಿಂದ ಸೆಲ್ ಮಾಡೋಕ್ಕೆ ನೋಡ್ತಿರ್ತಾರೆ, ಇಲ್ಲಿ ಬಂದು ಸೆಲ್ ಮಾಡೋಕ್ಕೆ ನೋಡ್ತಿರ್ತಾರೆ. ಸೊ ನೀವೆಲ್ಲ ಒಂದು ಸಪೋರ್ಟ್ ಬಂತು ಅಂತ ಸಪೋರ್ಟ್ ಹುಡ್ಕೋಕೆ ಹೋದರೆ ಸಿಗೋದಿಲ್ಲ. ಯಾಕೆಂದರೆ ಹಂತವಾಗಿ ಕೆಳಗಡೆ ತರಕ್ಕೆ ಹೋಗ್ತಿರ್ತಾರೆ. ಅಂಥ ಸ್ಟಾಕಲ್ಲಿ ಟ್ರೆಂಡ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಕು. ಯಾವಾಗ ಸೆಲ್ ಆನ್ ರೈಸ್ ಹೋಗಿ ಬೈ ಆನ್ ಡಿಪ್ ಆಗುತ್ತೋ ಆವಾಗ ಒಂದು ಸಪೋರ್ಟ್, ಅದೇ ಯಾವ್ದು ರೆಸಿಸ್ಟೆನ್ಸ್ ಇರುತ್ತೋ ಸಪೋರ್ಟ್ ಆಗ್ತಾ ಹೋಗುತ್ತೆ, ಆಗ ಆ್ಯಡ್ ಮಾಡ್ಕೊಳ್ಳೋಂಥದ್ದು ಸೂಕ್ತ ನಿರ್ಧಾರ ಆಗುತ್ತೆ. ಆದರೆ ಆಲ್ರೆಡಿ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದರೆ ನೀವು ಎವ್ರಿ ಡಿಪ್ಪಲ್ಲಿ ಬೈ ಮಾಡೋದ್ರ ಬಗ್ಗೆ ನೋಡ್ತಾ ಇರಬೇಕು. ಅದ್ರ ಬಗ್ಗೆ ಮೊನ್ನೆ ಪ್ರತಿದಿನ ಚಾರ್ಟ್ ಸ್ಟಾಕಲ್ಲಿ ಅಂಥ ಸ್ಟಾಕ್ಗಳನ್ನು ಮಾತಾಡ್ತಾನೆ ಇರ್ತೀವಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಬಗ್ಗೆ ಏನೇ ಅನಿಸಿಕೆ ಇದ್ರು, ಅಭಿಪ್ರಾಯ ಇದ್ದರು, ನಾಳೆ ನಾಡಿದ್ದು ಮುಂದಿನ ವಾರಗಳಿಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪೊಸಿಷನ್ನ ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ. ಒಂದು ವಾರ, ಒಂದು 3-4 ದಿನ ಅಷ್ಟೇ, ಆಮೇಲೆ ಮಾರ್ಕೆಟ್ ಇದ್ದೇ ಇರುತ್ತೆ. ಆದರೆ ನಮ್ಮ ಹತ್ರ ಕ್ಯಾಪಿಟಲ್ ಇರುತ್ತಾ ಇಲ್ವಾ ಅನ್ನೋದು ನಾವು ಯೋಚನೆ ಮಾಡ್ಕೋಬೇಕು. ಯಾವತ್ತೂ ಅದೇ ಇರಲಿ, ಕ್ಯಾಪಿಟಲ್ ಪ್ರಿಸರ್ವೇಷನ್ ಇಸ್ ದ ಮೇನ್ ಗೋಲ್ ಅಂತ ಒಂದು ಬೇಕಾದ್ರೆ ಚೀಟಿ ಅಂಟಿಸ್ಕೊಂಡ್ಬಿಡಿ. ಅದನ್ನೇ ನಾವು ಫಸ್ಟ್ ಪ್ರಯಾರಿಟಿಯಾಗಿ ತಗೋಬೇಕು ಟ್ರೇಡಿಂಗ್ನಲ್ಲಿ. ಸೊ ಇಲ್ಲ ಅಂತಂದರೆ ನಾವು ಅದನ್ನು ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತ ಗಾದೆನೇ ಇದೆ ಅಲ್ವಾ. 100 ವರ್ಷ ಆಯಿಸು, 1000 ವರ್ಷ ಆಯಿಸು. ಸೊ ಅದೇ ರೀತಿ ಅಂತ ಅನಿಸುತ್ತೆ ಸೋಮವಾರ ಮಂಗಳವಾರ ದಿನಗಳು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭಾನುವಾರ ಅಥವಾ ಶನಿವಾರ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.